ಮೈಸೂರಿಗೆ ಬಂದಾಗ ಮೈಸೂರು ಬೆಟ್ಟ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬರೋದು ಸ್ವಾಭಾವಿಕವಾಗಿ ಮುಂಚೆಯಿಂದ ನಡೆದು ಬಂದಂಥ ಒಂದು ಭಕ್ತಿಯ ಪದ್ಧತಿ. ಇವತ್ತು ಮೈಸೂರಿಗೆ ಬಂದಿದ್ದೀನಿ. ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಯವರು ಆಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ಇದು ದೇಶ ಜನರ ಬೇಡಿಕೆ. ಇದನ್ನು ತಾಯಿ ಖಂಡಿತ ಈಡೇರಿಸ್ತಾರೆ ಅಂತ ವಿಶ್ವಾಸ ನನಗೂ ಇದೆ. ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣಕ್ಕೆ ಒಂದು ಇತಿಹಾಸದಲ್ಲಿ ಬರೆದಿಡೋಂಥ ದಿನ. ಲೋಕಸಭೆ ಚುನಾವಣೆಗೆ ಕರ್ನಾಟಕ ರಾಜ್ಯದ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡ್ತಾ ರಾಜ್ಯದ ಜನರಿಗೆ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಉತ್ಸಾಹ ಕೊಡೋದು ದಿಕ್ಕಿನಲ್ಲಿ ಮಾನ್ಯ ಈ ದೇಶದ ಗೃಹ ಮಂತ್ರಿಗಳು, ನಾವು ಅವ್ರನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಗೆ ಹೋಲಿಸ್ತೀವಿ. ಅಂಥ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿರೋದು, ಮೈಸೂರಿಗೆ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಲೋಕಸಭೆ ಚುನಾವಣೆ ಅದಕ್ಕೆ ಇವತ್ತಿನಿಂದನೇ ಹೆಚ್ಚಿನ ಒಂದು ಉತ್ಸಾಹ ಸ್ಫೂರ್ತಿ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಸಿ ಎಂ ಇಲ್ಲಿದ್ದಾರೆ ಅಷ್ಟೇ. ಅಮಿತ್ ಶಾ ಬಂದಿದ್ದ ಜಾಗದಲ್ಲಿ ಸಿ ಎಂ ಇದ್ದಾರೆ. ಹೋದ್ಸರಿನೂ ಇಲ್ಲೇ ಸಿ ಎಂ ಇದ್ದರು. ಹೋದ್ಸರಿನೂ ಸಿ ಎಂ ಕ್ಷೇತ್ರದಲ್ಲೂ ಸೋಲಿಸಿ ನಾವು ಗೆದ್ದಿದ್ದೀವಿ. ಹೋದ್ಸರಿ ಇದೇ ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹೇಳಿದರು, ಮೈಸೂರು ದಸರಾ ಉತ್ಸವದಲ್ಲಿ 28ರಲ್ಲಿ BJP 1 ಅಥವಾ 2 ಸೀಟ್ ಗೆದ್ದರೆ ಹೆಚ್ಚು ಅನ್ನೋಂಥ ಮಾತನ್ನು ಹೇಳಿದರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಆ 28ರಲ್ಲಿ 25 ನಾವು ಗೆದ್ವಿ, 2 ಗೆಲ್ಲಿಲ್ಲ. ಅವರು ಕಾಂಗ್ರೆಸ್ ಗೆದ್ದಿದ್ದು ಒಂದೇ. ಹಾಗಾಗಿ ಹೋದ್ಸರಿನಾರು ಒಂದು ಗೆದ್ದರು, ಈ ಸರಿ ಒಂದೂ ಗೆಲ್ಲಲ್ಲ. 28ಕ್ಕೆ 28 ಕೂಡ BJP ಮತ್ತು JDS ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. SDP ಅಬ್ದುಲ್ ಮಜೀದ್ ಅಧ್ಯಕ್ಷರು ಈ ಜ್ಞಾನವ್ಯಾಪಿ ಮಸೀದಿಯ ಏನು ಕೋರ್ಟ್ ನಿರ್ಧಾರ ಆಗಿದೆ ಅದ್ರ ಬಗ್ಗೆ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಬಲಿದಾನಗಳಾಗ್ತವೆ. ಇದು ಕೋರ್ಟ್ ವಿರುದ್ಧ ಅವರು ಹೇಳಿಕೆ ಕೊಟ್ಟಿರೋದನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೆ ಬದುಕಿದ್ರೆ, ನನ್ನವರು ಬದುಕಿಲ್ಲ ಆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿದ್ರೆ ಇಷ್ಟೊತ್ತಿಗೆ ಆ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆ ಆ SDP ಲೀಡರ್ ಯಾರು ಹೇಳಿದ್ದಾರೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಅವ್ರ ಬಗ್ಗೆ ನೋಟಿಸ್ ಕೊಡಬೇಕಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಮುಸಲ್ಮಾನರ ಪರ ಇದೆ, ರಾಷ್ಟ್ರದ್ರೋಹಿಗಳ ಪರವಾಗಿದೆ ಅನ್ನೋದಕ್ಕೆ ಇದು ಎರಡನೇ ಉದಾಹರಣೆ. ಮೊದಲನೇ ಉದಾಹರಣೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಹಾಂ, ಅದಕ್ಕೆ ನಾನು ಹೇಳಿದೆ, ಈ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರೋಂಥ SDP ಲೀಡರ್ನ ಇಷ್ಟರೊಳಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಇದಕ್ಕೆ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಕೋರ್ಟ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇದು ಮೊದಲನೇ ಸಾಕ್ಷಿ. ಎರಡನೇ ಸಾಕ್ಷಿ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ? ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಲೋಕಸಭಾ ಸದಸ್ಯ DK ಸುರೇಶ್, ನಾನು ಉಪಮುಖ್ಯಮಂತ್ರಿಗಳ ತಮ್ಮ ಲೋಕಸಭಾ ಸದಸ್ಯ ಅನ್ನೋಂಥ ಅಹಂಕಾರದಿಂದ ಅವ್ರು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ದಕ್ಷಿಣ ಭಾರತ ರಾಜ್ಯಗಳು ನಾವೆಲ್ಲರೂ ಕೂಡ ಒಂದಾಗಿ ಬೇರೆ ರಾಷ್ಟ್ರವನ್ನು ಬೇಡಿಕೆ ಇಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಹೇಳಿದಾಗ 1 ನಿಮಿಷನೂ ಕೂಡ ಇಳ್ದೇನೆ ಅವ್ರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು. ದಕ್ಷಿಣ ಭಾರತದ ಒಂದು ಬೇರೆ ರಾಷ್ಟ್ರವನ್ನೇ ನಾವು ಮಾಡ್ತೀವಿ ಅಂತ ಹೇಳಿದಕ್ಕ ಇದಕ್ಕಿಂತ ರಾಷ್ಟ್ರದ್ರೋಹ ಬೇರೆ ಬೇಕೇನು? ನೇರ ರಾಷ್ಟ್ರದ್ರೋಹಿ ಹೇಳಿಕೆ ಇದು. ಅದನ್ನು ನಾನು ತುಂಬ ಸಂತೋಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದರೆ ಈ ಮಾತನ್ನು ನಾನು ಒಪ್ಪಲ್ಲ, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿ ಆಗಿದ್ದಕ್ಕೆ ಒಳ್ಳೆ ಒಂದು ಹೇಳಿಕೆ ಕೊಟ್ಟರು. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಒಂದು ಒಳ್ಳೆ ಹೇಳಿಕೆ ಕೊಟ್ಟರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ. ಫೈನ್, ನಾನು ನಿಜಕ್ಕೂ ಕೂಡ ಖರ್ಗೆ ಅವ್ರಿಗೂ ಕೂಡ ಸಂತೋಷವಾಗಿ ಅವ್ರು ಹೇಳಿಕೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಈ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರೋಂಥ ವ್ಯಕ್ತಿ ಅದೇನೋ ಸೆಟ್ಲ್ಮೆಂಟ್ ಮಾಡ್ಯಾರೆ ಅಂತ ಅದರ ಅರ್ಥ ಏನು? ಸಿನಿಮಾ ಡೈಲಾಗ್ ಅದು, ಗೂಂಡಾಗಳು ಬಳಸೋಂಥ ಪದ. ಈ ಗೂಂಡಾ ಉಪಮುಖ್ಯಮಂತ್ರಿ ನನಗೆ ಹೇಳ್ತಾರೆ, ನಿಮ್ಮದು ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ನಾನು, ಮತ್ತು ಪೂರ್ಣ ಸೆಟ್ಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ. ಅದು ಆಮೇಲೆ ಬರ್ತೀನಿ. ಆದರೆ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ
ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತಾಯಿತು. ಒಂದು ಕಡೆ SDP ಲೀಡರ್ ಹೇಳಿಕೆ ಮಾತು, ಮತ್ತೊಂದು ಕಡೆ DK ಸುರೇಶ್ ಹೇಳಿಕೆ ಮಾತು. ಇವರಿಬ್ಬರನ್ನೂ ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು. ಯಾರಿಗೆ ನೋಟಿಸ್ ಕೊಡ್ತಿದ್ದಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡಿದೆ, ನಾನು ನಮಸ್ಕಾರ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ರೀತಿ ದೇಶದ್ರೋಹಿ ಹೇಳಿಕೆ ಕೊಡ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟು ಕೊಲ್ಲಂತ ಕಾನೂನು ತೊಗೊಂಬನ್ನಿ. ನೀವು ಗುಂಡಿಟ್ಟು ಕೊಲ್ಲಿ ಅಂತ ನಾನು ಹೇಳಿಲ್ಲ, ನಾನು ಗುಂಡಿಟ್ಕೊಳ್ತೀನಿ ಅಂತ ಹೇಳಿಲ್ಲ, ಆ ಅಧಿಕಾರ ನಮಗಿಲ್ಲ. ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೇನು, ದೇಶ ವಿಭಜನೆ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಕಾನೂನು ತೊಗೊಂಬನ್ನಿ. ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ. ಯಾವ ರೀತಿ ಮುಖ್ಯಮಂತ್ರಿಗಳು ಆ DK ಸುರೇಶ್ ಮಾತನ್ನು ನಾನು ಒಪ್ಪಲ್ಲ ಅಂದರು, ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದೇ ಅಂತ ಒಂದು ಮಾತನ್ನು ಹೇಳಿದ್ರು, ಇದೇ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದರೆ ನಾನು ಮೆಚ್ತಿದ್ದೆ. ಉಪಮುಖ್ಯಮಂತ್ರಿ ಆಗ ಯೋಗ್ಯಪ್ಪ ಈ ಮನುಷ್ಯ ಅಂತ ಹೇಳ್ಬೋದಿತ್ತು. ತಮ್ಮನ ಮೇಲೆ ವ್ಯಾಮೋಹದಿಂದ ಅವನು ಹೇಳಿದಂಥ ರಾಷ್ಟ್ರದ್ರೋಹಿ ಹೇಳಿಕೆಯನ್ನು ಸಮರ್ಥಿಸಿದಷ್ಟೇ ಅಲ್ಲ, ನನ್ನ ಬಗ್ಗೆ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಗೂಂಡಾ ಪದ ಬಳಸ್ಯಾರೆ. ಇಂಥ ಗೊಡ್ಡ ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ. ನಾನು ಅವರಿಗೆ ಕೇಳಬೇಕು ಏನು ಅದಕ್ಕೆ ಏನು ಅಂತಂದರೆ, ರಾಜಕಾರಣದಲ್ಲಿ ನಾನು ಹೊರಗಿದ್ದೀನಿ ಅನ್ನತ್ತ ಅದು ಅಭಿಪ್ರಾಯ. ನನಗೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಪತ್ರಕರ್ತರು ಇನ್ಯಾರಿಗೂ ಅರ್ಥ ಆಗಬೇಕು. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಅರ್ಧ ಸೆಟ್ಲ್ಮೆಂಟ್ ಈಗಾಗಲೇ ED ಮಾಡಿದೆ. ತಿಹಾರ್ ಜೈಲಲ್ಲಿ ಸಾಕಷ್ಟು ತಿಂಗಳಿದ್ದು ಬಂದರು, ಎಷ್ಟು ದಿನ ಇದ್ದರು ನನಗೆ ಗೊತ್ತಿಲ್ಲ, ಎಷ್ಟು ತಿಂಗಳಿದ್ರು ನನಗೆ ನೆನಪಿಲ್ಲ, ಅವ್ರಿಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಬೇಲಲ್ಲಿ ಹೊರಗಡೆ ಇದ್ದಾರೆ, ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ, ಅದ್ರಾಗೆ ಅನುಮಾನ ಇಲ್ಲ. ಅವಾಗ ಪೂರ್ಣ ಸೆಟ್ಲ್ಮೆಂಟ್ ಅವಾಗುತ್ತೆ, 100% 100 ಹೋಗ್ತಾರೆ. ಈಗ ಬೇಲಲ್ಲಿ ಇದ್ದಾರೆ, ಬೇಲಲ್ಲಿರೋದು ಅವ್ರ ಬಗ್ಗೆ ಇಷ್ಟು ದಿನ ಯಾಕಿದ್ರು ಜೈಲಲ್ಲಿ, ಏನೇನು ಲೂಟಿ ಮಾಡಿದ್ದೀರಿ, ಯಾವುದ್ಯಾವುದು ದಾಖಲೆಗಳನ್ನು ನೀವು ಫೇಕ್ ಮಾಡಿದ್ದೀರಿ, ಇದು ನಾನು ಹೇಳ್ತಿರೋದಲ್ಲ, ಆ ತನಿಖೆ ಮಾಡ್ತಾ ಇರೋಂಥ ಸಂಸ್ಥೆ ಹೇಳ್ತಾ ಇದೆ. ಹಾಗಾಗಿ ಅವ್ರು ಜೈಲಿಗೆ ಕಳಿಸಿದ್ರು, ಈ ಬೇಲಲ್ಲಿದ್ದಾರೆ. ಮತ್ತು ಸಂಪೂರ್ಣ ನನಗೆ ನಂಬಿಕೆ ಇದೆ, ಈ ಒಂದು ಸಂಸ್ಥೆಗಳ ಮುಖಾಂತರ ಪೂರ್ಣ ತನಿಖೆ ಆದ ನಂತರ ಅವರು ಪೂರ್ಣ ಸೆಟ್ಲ್ಮೆಂಟ್ ಆಗುತ್ತೆ, ಇನ್ನೊಂದಿಷ್ಟು ದಿನ ಜೈಲಲ್ಲಿ ಇರ್ತಾರೆ, ಇದ್ರಾಗೇನು ಅನುಮಾನ ಇಲ್ಲ. ಮತ್ತು ನನಗೆ ಹೇಳ್ತಾ ಇದ್ದಾರೆ ಅವರು ಸೆಟ್ಲ್ಮೆಂಟು ಅಂತ, ನನಗೆ ನೋಟಿಸ್ ಬಂತು. ನನಗೇನು ಈ ಥರ ನೋಟಿಸ್ ಬಗ್ಗೆ ಹೊಸದಲ್ಲ, ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ನನಗೆ ಕಲಿಸಿರೋದು. ಹೋರಾಟಗಾರಾಗಿ ಬೆಳೆದಿದ್ದಕ್ಕೋಸ್ಕರನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪ ಅನ್ನೋದನ್ನು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸ್ವಲ್ಪ ನಾಯಕತ್ವ ಗುಣವನ್ನು ಕೊಟ್ಟಿರೋದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನನಗೆ ಈ ರೀತಿ ಅನೇಕ ಹೋರಾಟಗಳು ಬಾದಂಥ ಸಂದರ್ಭದಲ್ಲಿ ನನಗೆ ನೋಟಿಸ್ಗಳು ಬಂದಿದ್ದಾವೆ, FIR ಬಿದ್ದಿದ್ದಾವೆ. ಎಲ್ಲ ನೋಟಿಸ್ಗಳು ಎಲ್ಲ FIR ಕೂಡ ಕೋರ್ಟ್ಗೆ ನಾನು ಹೋಗ್ಬಿಟ್ಟು ಬಂದಿದ್ದೇನೆ. ಎಲ್ಲೂ ಕೂಡ ನನಗೆ ₹1 ಪೆನಾಲ್ಟಿ ಹಾಕಿಲ್ಲ, ಒಂದು ಪನಿಷ್ಮೆಂಟ್ ಕೊಟ್ಟಿಲ್ಲ, ಎಲ್ಲವೂ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಜೈಲಿಗೆ ಹೋಗ್ಬಿಟ್ಟು ಬಂದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ₹10,000 ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆರ್ಡರ್ ಆಯಿತು. ನನಗೆ ₹1 ಪೆನಾಲ್ಟಿ ಬಿದ್ದಿಲ್ಲ, ಒಂದು ದಿನ ನಾನು ಜೈಲಿಗೆ ಹೋಗಿ ಬಂದಿಲ್ಲ. ಆದರೆ ನನಗೆ ಇವರು ಈ ರೀತಿ ಹೇಳಿಕೆ ಕೊಟ್ಟಿರೋ ತಪ್ಪು. ಈ ಕಾಂಗ್ರೆಸ್ ರಾಜ್ಯದಲ್ಲಿರೋ ಸರ್ಕಾರ ನೇರವಾಗಿ ರಾಷ್ಟ್ರದ್ರೋಹಿಗಳನ್ನು ಇವರು ಸಂರಕ್ಷಣೆ ಮಾಡ್ತಿದ್ದಾರೆ. ರಾಷ್ಟ್ರ ಭಕ್ತರಿಗೆ ಇವರು ನೋಟಿಸ್ ಕೊಡೋದು, FIR ಹಾಕೋದು ಈ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನು ಎದುರಿಸೋದಕ್ಕೆ ನಾನಂತೂ ತಯಾರಿದ್ದೀನಿ. DK ಶಿವಕುಮಾರ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ಗೊತ್ತಿಲ್ಲ ನನಗೆ, ಮಾಡಲಿ. ಇಂಥವ್ರು ಎಷ್ಟು ಜನಕ್ಕೆ ನೋಡಿಲ್ಲ ನಾನು. ಅವ್ರು ಗೂಂಡಾ ಇರ್ಬೋದು, ಗೂಂಡಾಗಿರಿಗೆ ಹೇಳಿದ್ರೆ ನನಗೂ ಯಾವ ರೀತಿ ಉತ್ತರ ಕೊಡಬೇಕು ಅದು ನನಗೆ ಗೊತ್ತು. ಮುಗಿತಾ? 28 ಲೋಕಸಭಾ ಕ್ಷೇತ್ರದ ವಿಚಾರವೂ ಚರ್ಚೆ ಆಗುತ್ತೆ. ಹೌದು, ನಿಮ್ಮ ಪುತ್ರ ಕೂಡ ಆಕಾಂಕ್ಷಿ ಇದೆ. ಹೌದು ಚರ್ಚೆ ಅವ್ರು ನೋಡಿ, ಇಲ್ಲಿ ವೈಯಕ್ತಿಕವಾಗಿ ಪ್ರಶ್ನೆಗಳು ಬರಲ್ಲ. 28 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯಕರ್ತನ ಎಬ್ಬಿಸಬೇಕು, ಯಾವ ರೀತಿ ಜನರ ಹತ್ರ ಮನಸ್ಸು ಒಪ್ಪಿಸಿ ಚುನಾವಣೆಯಲ್ಲಿ ಗೆಲ್ಲಬೇಕು, ಈ ರೀತಿ ಇಡೀ ಕರ್ನಾಟಕ ರಾಜ್ಯದ್ದು ಇಡೀ ದೇಶದ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ ವಿನಃ ನನಗೆ ಗೊತ್ತಿರೋ ಪ್ರಕಾರ ಒಂದೊಂದು ಕ್ಷೇತ್ರದ ಬಗ್ಗೆ, ನನ್ನ ಮಗನ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಅದು ಚರ್ಚೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಒಂದೊಂದು ಕ್ಷೇತ್ರದ ಬಗ್ಗೆ ಇದನ್ನು ಚರ್ಚೆ ಮಾಡೋದಕ್ಕೆ ಅಮಿತ್ ಶಾ ಅಂತವ್ರು ಡೆಲ್ಲಿಯಿಂದ ಇಲ್ಲಿ ತನಕ ಬರೋಂಥ ಅವಶ್ಯಕತೆ ಇಲ್ಲ. ಆದರೆ ಅವರು ಕರ್ನಾಟಕ ರಾಜ್ಯದ ಕೋರ್ ಕಮಿಟಿ ಸದಸ್ಯರ ಜೊತೆ ಕೂತು ಚರ್ಚೆ ಮಾಡಿ 28 ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಸೇರಿ ಹೆಂಗೆ ಕಾಂಗ್ರೆಸ್ಸಿನ ಮಗ್ಗಲು ಮುರಿಬೇಕು, ಹೆಂಗೆ 28 ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ JDS ಗೆಲ್ಲಬೇಕು ಅನ್ನೋದನ್ನು ಮಾರ್ಗದರ್ಶನ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅವರ ಮಾರ್ಗದರ್ಶನ ಮುಗಿದು ಈ 28 ಕ್ಷೇತ್ರವನ್ನು ನಾವು ಗೆದ್ದು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮತ್ತೊಮ್ಮೆ ಆದ ನಂತರ
ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ, ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಇಲ್ಲಿ ಉಳಿಯಲ್ಲ. ಸರ್, ಈಗ ಮಂಡ್ಯದ ಪ್ರಮುಖ ನಾನು ಸುಮ್ಮನೆ ಏನೋ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅವನು ಓಡಾಟ ಮಾಡ್ತಾನೆ, ಹಿರಿಯರು ಅನೇಕರು ಓಡಾಟ ಮಾಡೋಕ್ಕೂ ಹೇಳಿದ್ದಾರೆ. ಓಡಾಟ ಮಾಡ್ತೇನೆ, ಸಿಕ್ಕರೆ ಸಂತೋಷ, ಅವನು ಗೆಲ್ತಾನೆ. ಸಿಗಲಿಲ್ಲ ಯಾರು ಸಿಗುತ್ತೋ ಅವ್ರಿಗೆಲ್ಲರೂ ಸೇರಿ ಗೆಲ್ಲಿಸ್ತೀವಿ. ಅಮಿತ್ ಶಾ ಅವರು ಮೈಸೂರು ಬರೋದನ್ನ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕಪ್ಪು ಪಟ್ಟಿದ್ದಾರೆ. ಯಾವನ್ ಕೇಳ್ತಾನೆ ರೀ ಕಾಂಗ್ರೆಸ್ ಪ್ರತಿಭಟನೆನ? ಅಮಿತ್ ಶಾ ಅವರಿದ್ದಾರೆ, ಒಬ್ಬ ರಾಷ್ಟ್ರೀಯ ನಾಯಕ. ನಾನು ಅದಕ್ಕೋಸ್ಕರ ಅವ್ರು ಉಕ್ಕಿನ ಮನುಷ್ಯ ಅಂತ ಹೇಳಿದೆ. ನಾನು ಅವ್ರನ್ನ ಉಕ್ಕಿನ ಮನುಷ್ಯ ಅಮಿತ್ ಶಾ ಅವ್ರು ಬಂದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನವರು ಯಾಕೆ ಪ್ರತಿಭಟನೆ ಮಾಡ್ತೀಯಾರ? ದೇಶದಲ್ಲಿರೋಂಥ ಕಾಂಗ್ರೆಸ್ ಇವತ್ತು ಯಾವ ರಾಜ್ಯದಲ್ಲಿ ಉಳಿತಾ ಇದೆ ಲೆಕ್ಕ ಹಾಕಿ. ಮೊನ್ನೆ ನಡೆದಂಥ 3 ರಾಜ್ಯ ಚುನಾವಣೆಗಳಲ್ಲಿ ನೆಗೆದು ಬಿದ್ದೋದ್ರು. ಹಂಗೂ ಹಿಂಗೂ ಕುಟು ಅಂತ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಸರ್ಕಾರ ಇದೆ. ಹಾಗಾಗಿ ಯಾವ ವಿಚಾರಕ್ಕೆ ಅಮಿತ್ ಶಾ ಬಂದಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ ಅಂತ ಹೇಳಾರು ವಿರೋಧ ಮಾಡಿದ್ರೆ ನಾನು ಆ ಕಡೆ ಸ್ವಲ್ಪ ಗಮನಿಸ್ಬೋದು. ಮತ್ತೆ ಅವನಪ್ಪ, ಅದಕ್ಕೆ ಹೇಳ್ತೀನಿ, ಈ ಕಾಂಗ್ರೆಸ್ನವ್ರ ಪ್ರತಿಭಟನೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಸ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.